ಏನಂತಂದರೆ ಟೀಕೆಗಳು ಮಾಡುವಂಥ ಟೀಕೆಗಳು ಯಾವತ್ತೂ ಸಾಯಿಸಿದರೆ ಕೆಲಸಗಳು ಮಾತ್ರ ಉಂಟು. ಆ ರೀತಿ ಒಂದು ಸಿದ್ಧಾಂತವನ್ನು ತಗೊಂಡು ನಾವು ಕೆಲಸ ಮಾಡ್ತಿದ್ದೀವಿ. ಯಾರ್ಯಾರಿಗೆ ಏನೇ ಟೀಕೆ ಮಾಡ್ತಿದ್ದಾರೆ ಅವರಿಗೆ ಮುಂದಿನ ದಿನಗಳಲ್ಲಿ ನೀರನ್ನು ಹರಿಸೋದ್ರ ಮುಖಾಂತರ ಉತ್ತರವನ್ನು ಕೊಡ್ತೀವಿ. ಅವರ ಮುಖಕ್ಕೆ ಒಳ್ಳೆಯ ನೀರನ್ನು ಎರಚಿ ನಿಮ್ಮ ಏನು ಆಟಗಳೇನಿತ್ತು, ನಿಮ್ಮ ಕಳ್ಳಾಟಗಳೇನಿತ್ತು, ಇದಕ್ಕೆಲ್ಲ ನಿಮಗೆ ಇದೋ ಉತ್ತರ ಅಂತೇಳಿ ಒಳ್ಳೆಯ ನೀರನ್ನು ತಂದು ಅವರ ಮುಖಕ್ಕೆ ಎರಚಿ ನಾವು ಬುದ್ಧಿ ಹೇಳ್ತೀವಿ. ನೀರು ತರಬೇಕು ಅಂದರೆ ನಾವೇ ತರಬೇಕಂತಲ್ಲ, ನೀರು ತರಬೇಕಾಗಿದ್ದು ಇವತ್ತಿನ ಕಾಂಗ್ರೆಸ್ ಪಕ್ಷದಲ್ಲಿರುವಂತಹ ದೊಡ್ಡ ದೊಡ್ಡ ನಾಯಕರು, ಶಾಸಕರು, ಮಂತ್ರಿಗಳು ಅವರು ತರ್ತಾರೆ. ಯಾಕೆ ತರ್ತಾರೆ ಅಂದರೆ ಈ ಚಿಕ್ಕಬಳ್ಳಾಪುರ ಜನ ಈ ರೀತಿ ದಂಗೆ ಎದ್ದೇಳ್ತಾರೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ. ಚಿಕ್ಕಬಳ್ಳಾಪುರದ ಜನ ಇವತ್ತೇನು ಓನಾಮ ಬರೀತಾ ಇದ್ದಾರೆ, ಇಡೀ ನನ್ನ ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ ಜಿಲ್ಲೆ ಹಾಗೂ ಕೋಲಾರ ಜಿಲ್ಲೆಯಲ್ಲಿ ಇನ್ನೂ ಎದ್ದೇಳುತ್ತೆ ನೋಡಿ. ನಿಜವಾದ ಹೋರಾಟ ಇನ್ನೂ ಎದ್ದೇಳುತ್ತೆ. ಅಂತಹ ಒಂದು ಹೋರಾಟಕ್ಕೆ ಸಣ್ಣ ಕಿಡಿಯನ್ನು ಹಚ್ಚುವಂಥ ಕೆಲಸವನ್ನು ನಮ್ಮ ಚಿಕ್ಕಬಳ್ಳಾಪುರ ಜನತೆ ಮಾಡಿದೆ. ಇದರಲ್ಲಿ ನಾವು ಸಕ್ಸಸ್ ಆಗಿದ್ದೀವಿ. ಇದೇ ಕಾಂಗ್ರೆಸ್ನವರು ಈಗಾಗಲೇ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಸುಬ್ಬಾರೆಡ್ಡಿ ಸಾಹೇಬರು ಮಾತಾಡಿದ್ದಾರೆ, ನಾನು ನೀರು ತಂದೆ ತರ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೊಂದು ನಮ್ಮ ಕೆಲಸಕ್ಕೆ ಆಂಜನಪ್ಪ ಸಾಹೇಬರು ಮಾತಾಡಿದ್ದಾರೆ, ಇವತ್ತು ಪತ್ರಿಕಾಗೋಷ್ಠಿ ಮಾಡಿದ್ದಾರೆ. ನಮ್ಮಲ್ಲಿ ಏನು ಬೇಕಾದ್ರೂ ಅಂದ್ಕೊಳ್ಳಿ, ಎಂಡ್ ಆಫ್ ದ ಡೇ ಅವ್ರು ಏನು ಹೇಳಿದ್ದಾರೆ, 6 ತಿಂಗಳೊಳಗಡೆ ನೀರು ತಂದಿಲ್ಲ ಅಂದರೆ ರಾಜೀನಾಮೆ ಮಾಡ್ತೀನಿ, ನಾನು ರಾಜಕೀಯ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ದಾರೆ. ಅಂದರೆ ನಾವು ಕರೆಕ್ಟಾದ ದಾರಿನಲ್ಲಿ ಹೋಗ್ತಾ ಇದ್ದೀವಿ. ಯಾರ್ಯಾರು ಚುರುಕು ಮುಗಿಸ್ಬೇಕು ಮುಚ್ಚಿದ್ದೀವಿ. ಎಲ್ಲರೂ ನಿದ್ದೆಯಿಂದ ಎದ್ದು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಏನು ನಮ್ಮ ಶಾಸಕರು ಸಹ, ಪ್ರದೀಪ್ ಈಶ್ವರ್ ಅವರು ಸಹ ನೀರಿನ ಏನು 3ನೇ ಹಂತದ ಶುದ್ಧೀಕರಣಕ್ಕೆ ನಾವು ಇದೀನಿ ಅಂತ ಹೇಳಿದ್ದಾರೆ. ಅಲ್ಲಿಗೆ ಒಂದೊಂದೇ ಹೆಜ್ಜೆ ನಾವು ಮುಂದೆ ಇಡ್ತಾ ಇದ್ದೀವಿ, ಕರೆಕ್ಟಾಗಿ ಇಡ್ತಾ ಇದ್ದೀವಿ. ಇಡೀ ನಮ್ಮ ವಿಧಾನಸೌಧವನ್ನು ಕದಲಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಜೀವದಾತ, ನಿಜವಾಗೂ ನಡೆದಾಡುವ ದೇವರು ಅಂತಲೇ ಹೇಳಬೇಕು. ಅಂತಹ ವ್ಯಕ್ತಿ ಏನು ಚಿಕ್ಕಬಳ್ಳಾಪುರದ ಪರವಾಗಿ ಕೂಗನ್ನು ಎಬ್ಬಿಸಿದ್ದು ಅಷ್ಟೇ ಅಲ್ಲ, 8ವರೆಗೆ ನನಗೆ ತಾವೇ ಪರ್ಸನಲ್ ಆಗಿ ಹೇಳ್ತಾರೆ. ನನಗೂ ಅವ್ರಿಗೆ ಯಾವುದೇ ಪರಿಚಯ ಇಲ್ಲ. ನಾನು ಇದುವರೆಗೂ ಅವರ ಎದುರುಗಡೆ ಅವರ ಫೋನ್ ನಂಬರ್ ನನ್ನ ಹತ್ರ ಇಲ್ಲ, ನನ್ನ ಫೋನ್ ನಂಬರ್ ಅವ್ರ ಹತ್ರ ಇಲ್ಲ. ಬಟ್ ದೊಡ್ಡವರು ಅವರು ನಮ್ಮನ್ನು ರೀಚ್ ಆಗಿರ್ತಂದ್ರೆ ಅವ್ರಿಗೇನು ದೊಡ್ಡ ವಿಷಯ ಅಲ್ಲ. 8ವರೆಗೆ ನನಗೊಂದು ಅನ್ನೋನ್ ನಂಬರಲ್ಲಿ ಮಾತಾಡೋದು ಹೇಳಿದ್ರು, ಮಂಜುನಾಥ್ ಸರ್ ಮಾತಾಡ್ತಾರೆ, ಮಂಜುನಾಥ್ ಸರ್ ಗೊತ್ತು, ನಿಜಕ್ಕೂ ಮಂಜುನಾಥ್ ಸರ್ ನಮ್ಮನ್ನು ಶ್ಲಾಘನೆ ಮಾಡೋದು. ಚಿಕ್ಕಬಳ್ಳಾಪುರದ ಜನತೆ ಏನು ಮಾಡ್ತಾ ಇದ್ದೀರಾ, ನಿಜಕ್ಕೂ ಇಡೀ ದೇಶಕ್ಕೆ ನೀವು ಮಾಡ್ತಾ ಇರೋಂಥ ಕೆಲಸ ಮಾದರಿ ಅಂತ ಹೇಳ್ಬಿಟ್ಟು ಅವರು ಶಭಾಷ್ ಅಂದರು. ನಾನು ನನ್ನ ಚಿಕ್ಕಬಳ್ಳಾಪುರದ ಜನತೆಗೆ ಮತ್ತೊಮ್ಮೆ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ, ನಾವು ಮಾಡ್ತಾ ಇರೋ ಕೆಲಸಕ್ಕೆ 108 ಜನ 108 ಸಣ್ಣ ಕಲಿಸ್ತಾರೆ. ಬುದ್ಧನಿಗೆ, ಅಂಬೇಡ್ಕರ್ಗೆ, ರಾಮನಿಗೆ ಯಾರಿಗೂ ಸಹ ಈ ರೀತಿ ಅಪಪ್ರಚಾರ ತಪ್ಪಿದ್ದಲ್ಲ. ನಾವು ನೀವು ಯಾವ ಮಹಾ ಏನೇ ಕೆಲಸ ಮಾಡಿದ್ರು ಅದಕ್ಕೆ ಅಡ್ಡಿಪಡಿಸುವಂತಹ ಒಂದಷ್ಟು ಯಾವಾಗಲೂ ಇದ್ದೇ ಇರ್ತಾರೆ. ಅವುಗಳನ್ನೆಲ್ಲ ನಾವು ಸೈಡ್ಗಿಟ್ಟು, ಅದನ್ನೆಲ್ಲನೂ ನಾವು ಬದುಕಿಟ್ಟು, ನಾವು ನಮ್ಮ ಹಕ್ಕಿಗಾಗಿ ಹೋರಾಟ ಏನು ಮಾಡ್ತಿದ್ದೀವಿ ಇದನ್ನು ಇನ್ನಷ್ಟು ತೀವ್ರಗೊಳಿಸೋಣ. ನಾಡಿದ್ದು ಏನು ನಾವು ಸ್ವಯಂ ಪ್ರೇರಿತ ಏನು ಬಂದನ್ನು ಮಾಡೋ ಮುಖಾಂತರ ನಾವು ಯಾರನ್ನೂ ಇವತ್ತು ಏನು ಈಗ ಎಲ್ಲ ಪ್ರಮುಖ ಬೀದಿಗಳಲ್ಲಿ ನಾವೆಲ್ಲ ಸ್ನೇಹಿತರೆಲ್ಲ ಏನು ಹೋಗ್ತಿದ್ದೀವಿ, ಯಾರನ್ನು ಮಾಡಲೇಬೇಕು ಅಂತ ಹೇಳ್ತಾ ಇದ್ದೀವಿ. ದಯವಿಟ್ಟು ಮಾಡೋಕ್ಕೆ ನಿಮ್ಗೆ ಅನಿಸಿದ್ರೆ, ಇದು ಸರಿ ಇದೆ ಅಂತ ಅನಿಸಿದ್ರೆ ಈ ಒಂದು ಬಂದ್ಗೆ ನೀವು ಸಹಕಾರ ಕೊಡಿ. ನಿಮ್ಮ ಅಂಗಡಿ ಮುಗ್ಗಟ್ಟುಗಳನ್ನು ಹಚ್ಚೋದ್ರ ಮುಖಾಂತರ ನಮ್ಮ ರಾಜ್ಯ ಸರ್ಕಾರಕ್ಕೆ ಒಂದು ಸಂದೇಶ ಕೊಡೋಣ ಅಂತ ಹೇಳಿದ್ದೀವಿ. ಒಗ್ಗಟ್ಟಿನಲ್ಲೇ ಬಲವಿದೆ. ಅದನ್ನು ಚಿಕ್ಕಬಳ್ಳಾಪುರದಿಂದ ಮತ್ತೊಮ್ಮೆ ಪ್ರೂವ್ ಮಾಡೋಕ್ಕೆ ನಾವೆಲ್ಲ ಹೊರಟಿದ್ದೀವಿ. ಜನ ಎಲ್ಲರನ್ನೂ ಅವರ ಆಕ್ರೋಶ, ನೋವು ಎಲ್ಲ ಹೃದಯದಲ್ಲಿ ಮಡಗಟ್ಟು ಅದನ್ನು ಹೊರಗಡೆ ಹಾಕೋದಕ್ಕೆ, ಆ ಕೂಗನ್ನು ಹೊರಗಡೆ ಹಾಕೋದಕ್ಕೆ ಒಂದು ಅವಕಾಶಕ್ಕೋಸ್ಕರ ಜನ. ಇದು ಸಂದೀಪ್ ರೆಡ್ಡಿದು ಮೂಮೆಂಟ್ ಅಲ್ಲವೇ ಅಲ್ಲ, ಇಡೀ ಚಿಕ್ಕಬಳ್ಳಾಪುರ ಜನರ ಮೂಮೆಂಟ್. ಒಬ್ಬ ಮಾಮೂಲಿ ವ್ಯಕ್ತಿ ಸಂದೀಪ್ ರೆಡ್ಡಿ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಏನಂತಂದರೆ ಜನಗಳ ನೋವನ್ನು ನಾನು ಅರ್ಥ ಮಾಡ್ಕೊಂಡಿದ್ದೆ. ಬಜೆಟ್ಗೆ ಮೊದಲು ಶಾಸಕರಿಗೆ ಗಟ್ಟಿಯಾಗಿ ಹೇಳಿದ್ವಿ, ದಯವಿಟ್ಟು ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿಗೆ ಶುದ್ಧವಾದ ನೀರನ್ನು ತರೋದಕ್ಕೆ ಬಜೆಟಲ್ಲಿ ಹಣ ಇತ್ತು ಅಂತ ಏನು ಬಜೆಟ್ಗೆ ಮೊದಲೇ ಅವ್ರಿಗೆ ಎಚ್ಚರಿಕೆ ಮಾಡಿದ್ವಿ. ಕಳಕಳಿಯಾಗಿ ಮನವಿಯನ್ನು ಕೂಡ ಮಾಡಿದ್ವಿ. ಬಟ್ ಆದರೆ ಅವರು ವಿಫಲ ಆಗ್ತಿದ್ದಂಗೆ ನಾವು ಇನ್ನೂ ನಿಲ್ಲಿಸಬಾರ್ದು ಹೋರಾಟ. ಯಾರು ಜೊತೆಗೆ ಬರ್ತಾರೆ, ಯಾರು ಜೊತೆಗೆ ಬರಲ್ಲ, ಇದಕ್ಕೊಂದು ವೇದಿಕೆ ಏನೂ ನಾವು ಯೋಚನೆ ಮಾಡಿಲ್ಲ. ಡೈರೆಕ್ಟ್ ಬೀದಿಗೆ ಬಂದು ಎಲ್ಲ ಪತ್ರಿಕಾ ಮಾಧ್ಯಮದ
ಇವತ್ತು ನಮ್ಮ ಜೊತೆ ನಿಂತು ನಮ್ಮ ಕೂಗನ್ನು ಪ್ರತಿ ಮನೆಗೂ ತಲುಪಿಸುವಂತಹ ಕೆಲಸವನ್ನು ನಾವು ಮಾಡಿದ್ವಿ. ಇವತ್ತು ಇಡೀ ಚಿಕ್ಕಬಳ್ಳಾಪುರ ಏನು ಈ ಒಂದು ಏನು ಡ್ರೈವ್ ಮಾಡ್ತಾ ಇದ್ದೀವಿ ನೀರಿಗಾಗಿ, ಈ ಒಂದು ಆಂದೋಲನ ಏನು ಮಾಡಿದ್ದೀವಿ, ಇದ್ರ ಜೊತೆ ಮನಸ್ಸೋ ಇಚ್ಛೆ ಬಂದು ನಿಂತ್ಕೊಂಡಿರುವಂತಹ ಕೆಲಸ ಮಾಡಿದ್ದಾರೆ. ನಮ್ಮ ಈ ಕೂಗು ಇದು ಸಂತೋಷ. ವಿಧಾನಸೌಧದವರೆಗೂ ನಾವು ಇದನ್ನು ಕೂಗನ್ನು ತಲುಪಿಸಬೇಕು ಅನ್ನೋ ನಮಗೆ ಆಸೆ ಆಗಿತ್ತು. ಆದರೆ ಈ ನಮ್ಮ ನಿಸ್ವಾರ್ಥ ಕೂಗು ಡೆಲ್ಲಿಯ ಸಂಸತ್ನಲ್ಲಿ ಮೊಳಗಿರುವಂಥದ್ದು ನಿಜಕ್ಕೂ ಚಿಕ್ಕಬಳ್ಳಾಪುರದ ಜನತೆಗೆ ಸಿಕ್ಕಂತಹ ಗೌರವ, ಚಿಕ್ಕಬಳ್ಳಾಪುರದ ಸ್ವಾಭಿಮಾನ್ಯ ಜನತೆಗೆ ಸಿಕ್ಕಂತಹ ಒಂದು ಆದರ ಅಂತ ಅದನ್ನು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ನಿನ್ನೆ ಏನು ಸಂಸತ್